ನಮಸ್ಕಾರ ಇಂಜಿನಿಯರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೂವ್ ಬಟನ್ ಹೇಗೆ ಮೂವ್ ಟೂಲ್ನ ಹೇಗೆ ಯೂಸ್ ಮಾಡ್ತೀವಿ, ಮೂವ್, ಕಾಪಿ ಮತ್ತೆ ರೊಟೇಟ್ ಮತ್ತೆ ಸ್ಕೇಲ್ ಟೂಲ್ಗಳನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಇವಾಗ ಮೂವ್ ಬಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ರೆಕ್ಟ್ಯಾಂಗಲ್ ನಾನು ಡ್ರಾ ಮಾಡ್ಕೊಳ್ತಿದ್ದೀನಿ ನೋಡಿ. ಸಿಂಪಲ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡೆ. ನೆಕ್ಸ್ಟ್ ನೀವು ಅದನ್ನ ಮೂವ್ ಮಾಡೋಕ್ಕೆ ಮೂವ್ ಬಟನ್ನ ಸೆಲೆಕ್ಟ್ ಮಾಡಿ ನೋಡಿ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲವೂ ಕೂಡ ಈ ರೀತಿ ಒಂದು ಪಾಯಿಂಟ್ ಮಾತ್ರ ಮೂವ್ ಆಗುತ್ತೆ. ನಿಮಗೆ ಆ ರೆಕ್ಟ್ಯಾಂಗಲ್ ಮೂವ್ ಆಗಲ್ಲ. ಅವಾಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು. ಇದು 2D ಮಾಡೆಲ್ಗೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಇನ್ನೊಂದ್ಸರಿ ಪಕ್ಕದಲ್ಲೇ ಇನ್ನೊಂದು ಮಾಡಿ ತೋರಿಸ್ತೀನಿ. ಒಂದು ನಿಮಿಷ ಇರಿ. ಡಬಲ್ ಕ್ಲಿಕ್ ಮಾಡಿದೆ, ಮೂವ್ ಬಟನ್ ತಗೊಂಡೆ, ಅದನ್ನ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು ನೋಡಿ. ನಾವು ಕರೆಕ್ಟಾಗಿ ಸ್ಟ್ರೈಟ್ ಆಗಿ ಮೂವ್ ಮಾಡ್ಬೇಕಂದ್ರೆ ಆ ರೆಡ್ ಆಕ್ಸಿಸ್ ನಮಗೆ ತೋರಿಸ್ತಾ ಇದೆಯಲ್ಲ, ಸೊ ಆ ಸ್ಟ್ರೈಟ್ ಆಗಿ ತಗೊಂಡೋಗ್ಬೇಕು. ನಾವು ಬೇರೆ ಕಡೆ ತಗೊಂಡ್ರೆ ಸ್ಟ್ರೈಟ್ ಆಗಿರಲ್ಲ. ನಾವು ರೆಡ್ ಆಕ್ಸಿಸ್ ಅಲ್ಲಿ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ನಾವು ಅದಕ್ಕೂ ಕೂಡ ಡಿಸ್ಟೆನ್ಸ್ 10 ಫೀಟ್ ಡಿಸ್ಟೆನ್ಸ್ ಅಂತ ಕೊಟ್ರೆ ಅದು ಫಸ್ಟ್ ಎಲ್ಲಿತ್ತು ಅಲ್ಲಿಂದ 10 ಫೀಟ್ ಮೂವ್ ಆಗುತ್ತೆ. ನಾನು ಇವಾಗ ಹೇಳಿದ್ನಲ್ಲ, ಅದನ್ನ ಇನ್ನೊಂದು 2 ಸಲ ಕ್ಲಿಕ್ ಮಾಡಬೇಕು ಅಂತ ಹೇಳಿದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದು ಕಾಂಪೋನೆಂಟ್ ಮತ್ತೆ ಗ್ರೂಪ್ ಅಂತ ಬರುತ್ತೆ. ಬಟ್ ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನೋಡಿ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಆಮೇಲೆ ಮೂವ್ ಮಾಡಬೇಕಾಗುತ್ತೆ. ಅವಾಗ ಟೋಟಲ್ ರೆಕ್ಟ್ಯಾಂಗಲ್ ಮೂವ್ ಆಗುತ್ತೆ. ಇದು 2D ಮಾಡೆಲ್. ನಮ್ದು 3D ಮಾಡೆಲ್ ಯಾವ ರೀತಿ ಅಂದ್ರೆ, ಇವಾಗ ನಾನು 3D ಮಾಡೆಲ್ ಮಾಡ್ಕೊಳ್ತೀನಿ. ಹೆಂಗೆ ಅಂದ್ರೆ ಪುಷ್ ಅಂಡ್ ಪುಲ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ, ನೀವು ನೋಡಿಲ್ಲ ಅಂದ್ರೆ ಅಲ್ಲಿ ನೋಡ್ಬೋದು. ಇದನ್ನ ನಾನು ಪುಷ್ ಮಾಡ್ಕೊಂಡೆ. ಇವಾಗ ಇದು 3D ಆಗಿ ಕನ್ವರ್ಟ್ ಆಯ್ತು, 3D ಮಾಡೆಲ್ ಆಯ್ತು. ಇದು 2D ಮಾಡೆಲ್, ಇದು 3D ಮಾಡೆಲ್. ಇವಾಗ 2D ಮಾಡೆಲ್ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಫುಲ್ ಮೂವ್ ಆಗುತ್ತೆ ನೋಡಿ. ಇವಾಗ ಮೂವ್ ಆಗ್ತಾ ಇದೆ. ಅದೇ ನಾವು 3D ಮಾಡೆಲ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಪ್ಲೇನ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ನಾನು ಇವಾಗ ಮೂವ್ ಬಟನ್ ಯೂಸ್ ಮಾಡ್ತೀನಿ ನೋಡಿ. ಅದು ಆ ಆಬ್ಜೆಕ್ಟ್ ಫುಲ್ ಮೂವ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಆ 3D ಮಾಡೆಲ್ ಅಲ್ಲಿ ಒಂದು ಫೇಸ್ ಮಾತ್ರ ಸೆಲೆಕ್ಟ್ ಆಗಿದೆ. ಓಲ್ ಆಬ್ಜೆಕ್ಟೇ ಮೂವ್ ಆಗಬೇಕು ಅಂತ ಹೇಳಿದ್ರೆ ತ್ರಿಬಲ್ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. 1 2 3 3 ಕ್ಲಿಕ್ ಮಾಡಬೇಕು. ಆವಾಗ ನಾವು ಮೂವ್ ಬಟನ್ ಯೂಸ್ ಮಾಡಿದ್ರೆ ಅದು ಯಾವ ಕಡೆ ಬೇಕೋ ಆ ಕಡೆಗೆ ಮೂವ್ ಆಗುತ್ತೆ. ಇದೊಂದು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಇದಿಷ್ಟು ನಾವು ಒಂದು ಮೂವ್ ಬಟನ್ ಯೂಸ್ ಮಾಡ್ತಕ್ಕಂಥದ್ದು. ಯಾವ್ದಾದ್ರು ಆಬ್ಜೆಕ್ಟ್ ನ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾವು 2D ಆಗಿದ್ರೆ ಡಬಲ್ ಕ್ಲಿಕ್ ಮಾಡಿ ಅದನ್ನ ಫುಲ್ ಮೂವ್ ಮಾಡ್ಕೋಬಹುದು. 3D ಆಗಿದ್ರೆ 3 ಟೈಮ್ಸ್ ಕ್ಲಿಕ್ ಮಾಡಿ ಅದನ್ನ ಮೂವ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕಾಪಿ ಬಗ್ಗೆ ಬರೋಣ. ನೀವು ಮೂವ್ ಆಬ್ಜೆಕ್ಟ್ ನ ಎಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಬಿಲ್ಡಿಂಗ್ ಅನ್ನ ಮಾಡ್ಕೊಳ್ತೀರಾ. ಇದನ್ನೇ ನಾನು ಇವಾಗ ಒಂದು ಸುಮ್ಮನೆ ಬಿಲ್ಡಿಂಗ್ ತರ ಕನ್ವರ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಇಲ್ಲೊಂದು ಡೋರ್ನ ಡ್ರಾ ಮಾಡೋಣ. ರೆಕ್ಟ್ಯಾಂಗಲ್ ತಗೊಳ್ತೀನಿ, ಸುಮ್ಮನೆ ಡ್ರಾ ಮಾಡ್ತೀನಿ ತೋರ್ಸಕ್ಕೆ. ಇಲ್ಲೊಂದು ಡೋರ್ನ ಡ್ರಾ ಮಾಡಿದೆ. ಇವಾಗ ನಾನು ಏನ್ ಮಾಡಬೇಕು, ಇಲ್ಲಿ ವಿಂಡೋನ ಪ್ಲೇಸ್ ಮಾಡಬೇಕು. ನಾವು ಹೊರಗಡೆಯಿಂದ ಡ್ರಾ ಮಾಡ್ಕೊಂಡು ಇಲ್ಲಿ ನಾವು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೊರಗಡೆ ಡ್ರಾ ಮಾಡ್ಕೊಂಡು ಒಳಗಡೆ ತಗೊಂಡು ಹೋಗ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಬೇಕು. ಈ ನೋಡಿ, ನಾನು ರೆಕ್ಟ್ಯಾಂಗಲ್ ನ ಗ್ರೀನ್ ಪ್ಲೇನ್ ಅಲ್ಲಿ ತಗೊಂಡಿದ್ದೀನಿ. ಆರೋ ಬಟನ್ ಪ್ರೆಸ್ ಮಾಡಿ. ಇದನ್ನೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿ ಅರ್ಥ ಆಗುತ್ತೆ. ಸೊ ರೆಕ್ಟ್ಯಾಂಗಲ್ ತಗೊಂಡೆ. ಇದೊಂದು ವಿಂಡೋ ನಂದು. ನಾನು ಈ ವಿಂಡೋನ ಇಲ್ಲಿ ಪ್ಲೇಸ್ ಮಾಡಬೇಕು. ನಾನು ಇಲ್ಲೇ ಡ್ರಾ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನಾನೇನ್ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಿದೆ, ಮೂವ್ ಕ್ಲಿಕ್ ಮಾಡಿದೆ. ನೀವು ಯಾವ ಪ್ಲೇಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ. ಈ ಪ್ಲೇಸ್ ಬೇಕು ಅಂದ್ರೆ ಈ ಪ್ಲೇಸ್ ಸೆಲೆಕ್ಟ್ ಆಗುತ್ತೆ. ಈ ಪ್ಲೇಸ್ ಬೇಕು ಅಂದ್ರೆ ಈ ಪ್ಲೇಸು, ಅಥವಾ ಯಾವ ಪ್ಲೇಸ್ ಬೇಕು ನಿಮಗೆ ಅದು. ನೀವು ಇವಾಗ ಈ ಪ್ಲೇಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ಅದನ್ನ ಕೂರಿಸ್ಬೇಕು ಅಂದ್ರೆ ಈ ಪ್ಲೇಸ್ ತಗೊಳ್ಳಿ, ಝೂಮ್ ಮಾಡಿ. ನೀವು ಮೌಸ್ ಅಲ್ಲಿ ಸ್ಕ್ರೋಲ್ ಬಟನ್ ಇರುತ್ತಲ್ಲ, ಅದನ್ನ ಮೂವ್ ಮಾಡಿದ್ರೆ ನಿಮಗೆ ಝೂಮ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಆ ಪ್ಲೇಸ್ಗೆ ಅದು ಕ್ಲಿಕ್ ಆಯ್ತು. ನಿಮಗೆ ಅದು ಬೇಡ ಅಂದ್ರೆ Ctrl+Z ಅದು ಅಲ್ಲಿಗೆ ಹೋಗುತ್ತೆ. ಈ ರೀತಿ ನಾವು ಬಿಲ್ಡಿಂಗ್ ನ ಮಾಡಬೇಕಾದ್ರೆ ನಿಮಗೆ ಇನ್ನೂ ಕ್ಲೀನ್ ಆಗಿ ಗೊತ್ತಾಗುತ್ತೆ ಏನಕ್ಕೆ ಮೂವ್ ಬಟನ್ ಯೂಸ್ ಮಾಡಬೇಕಾಗುತ್ತೆ ಅಂತ. ಸಿಂಪಲ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕಾಪಿ ಟೂಲ್ಗೆ ಬರೋಣ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಇವಾಗ ಇನ್ನೊಂದು ರೆಕ್ಟ್ಯಾಂಗಲ್ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಮೂವ್ ಬಟನ್ನೇ ನಮಗೆ ಕಾಪಿ ತರ ಯೂಸ್ ಆಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಇವಾಗ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಪಕ್ಕದಲ್ಲಿ ಒಂದು ಕಾಪಿ ಮಾಡಬೇಕು. ಇದನ್ನ ಮೂವ್ ಬಟನ್ ಕ್ಲಿಕ್ ಮಾಡಿ, ಜಸ್ಟ್ ಮೂವ್ ಬಟನ್ನೇ ನೀವು ಕ್ಲಿಕ್ ಮಾಡಿದ್ರೆ ಮೂವ್ ಆಗುತ್ತೆ. ನೀವು ಅದ್ರ ಜೊತೆಗೆ ಫಸ್ಟ್ ನೋಡಿ, ಇವಾಗ ಮೂವ್ ಬಟನ್ ಇದೆ, ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕಂಟ್ರೋಲ್ ಪ್ರೆಸ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಅದು ಕಾಪಿ ಆಗ್ತಾ ಇದೆ. ಕ್ಲಿಕ್ ಮಾಡಿದೆ, ಅದು ಕಾಪಿ ಆಯ್ತು. ಮತ್ತೆ ಕಂಟ್ರೋಲ್ ಪ್ರೆಸ್ ಮಾಡಿದೆ ನೋಡಿ, ಅದು ಯಾವ ರೀತಿ ಕನ್ವರ್ಟ್ ಆಯ್ತು ಅಂತ ನೀವು ನೋಡ್ತಿರ್ಬೋದು. ಒಂದ್ಸಲಿ ಕಂಟ್ರೋಲ್ ಪ್ರೆಸ್ ಮಾಡಿದ್ರು ಕೂಡ ಕಂಟ್ರೋಲ್ ಪ್ರೆಸ್ ಮಾಡಿ ಬಿಟ್ಟಿದ್ದೀನಿ. ಅಲ್ಲಿ ನಮಗೆ ಮೂವ್ ಬಟನ್ ಇದ್ದಾಗ ಬೇರೆ ತರ ಆಪ್ಷನ್ ತೋರಿಸ್ತಿತ್ತು, ಇವಾಗ ಬೇರೆ ರೀತಿ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿ ನಾನು ಆಬ್ಜೆಕ್ಟ್ ನ ಕಾಪಿನ ಮಾಡ್ಕೋಬಹುದು. ಇವಾಗ ನೋಡಿ ಮೂವ್ ಮಾತ್ರ ನಾ ಮೂವ್ ಮಾಡ್ತಿದ್ದೀನಿ ನೋಡಿ. ಆಪ್ಷನ್ ಅಬ್ಸರ್ವ್ ಮಾಡಿ, ಬರೀ ಮೂವ್ ಮಾತ್ರ ಇದೆ. ನಾನು ಕಂಟ್ರೋಲ್ ನ ಪ್ರೆಸ್ ಮಾಡಿದ್ರೆ ಅದು ಕಾಪಿ ಕನ್ವರ್ಟ್ ಆಯ್ತು. ಅದನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡಿದೆ. ಈ ರೀತಿ ನೀವು ಕಾಪಿನ ಯೂಸ್ ಮಾಡ್ಬೋದು. ಮತ್ತೆ ಬೇರೆ ತರ ಅಂದ್ರೆ ಇನ್ನೂ ಆಪ್ಷನ್ಗಳು ಹೇಗೆ ಅಂದ್ರೆ, ಕಂಟ್ರೋಲ್ ನ ಪ್ರೆಸ್ ಮಾಡಿ ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ.
ಡಬಲ್ ಕ್ಲಿಕ್ ಮಾಡಿದೆ, ಮೂವ್ ಬಟನ್ನ ಪ್ರೆಸ್ ಮಾಡಿದೆ, ಮೂವ್ ಮಾಡ್ತಾ ಇದ್ದೀನಿ. ಇವಾಗಲೂ ನೀವು ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಅದು ಕಾಪಿ ಆಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿದ್ನು ಕೂಡ ನೋಡಿ, ಎಲ್ಲಿ ಪ್ಲೇಸ್ ಮಾಡಿದೆ, ಮತ್ತೆ ಸೆಲೆಕ್ಟ್ ಮಾಡಿದೆ, ಕಂಟ್ರೋಲ್ ಪ್ರೆಸ್ ಮಾಡಿದೆ. ಈ ರೀತಿ ನೀವು ಕಂಟ್ರೋಲ್ ಪ್ರೆಸ್ ಮಾಡಿದಾಗಲೆಲ್ಲ ಅದು ಕಾಪಿಯಾಗಿ ಕನ್ವರ್ಟ್ ಆಗುತ್ತೆ. ಫಸ್ಟೇ ಕ್ಲಿಕ್ ಮಾಡಬೇಕು ಅಂತ ಏನಿಲ್ಲ, ಅದ ನಂತರವೂ ಕ್ಲಿಕ್ ಮಾಡ್ಬೋದು. ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಯಿತು, ಮೂವ್ ಬಟನ್ನ ಪ್ರೆಸ್ ಮಾಡಿದ್ದೀನಿ, ನೋಡಿ ಎಲ್ಲ ಕಡೆ ಮೂವ್ ಮಾಡ್ತಿದ್ದೀನಿ. ಇವಾಗ ಕಂಟ್ರೋಲ್ ಪ್ರೆಸ್ ಮಾಡ್ತೀನಿ, ಕಾಪಿಯಾಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಇದರಲ್ಲಿ ಇನ್ನೊಂದು ಶಾರ್ಟ್ ಕಟ್ ಇದೆ, ಅದು ತುಂಬಾ ಯೂಸ್ ಆಗುತ್ತೆ ನಮಗೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ನಾನು ಇದೇ ತರದ ರೆಕ್ಟ್ಯಾಂಗಲ್ ಇಲ್ಲಿ ಒಂದು 10 ನಂಬರ್ಸ್ ಬೇಕು. ನಾನು ಅವಾಗ ಏನ್ ಮಾಡ್ಬೇಕಾಗುತ್ತೆ, ಡಬಲ್ ಕ್ಲಿಕ್ ಮಾಡ್ಬೇಕಾಗುತ್ತೆ, ಮೂವ್ ಬಟನ್ ಪ್ರೆಸ್ ಮಾಡಬೇಕು, ಕಂಟ್ರೋಲ್ ಪ್ರೆಸ್ ಮಾಡಬೇಕು, 1, ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿದೆ, 3 ಆಯ್ತು, ಟೋಟಲ್ 4. ಈ ರೀತಿ ಮಾಡ್ಬೇಕಂತ ನಾನು ಇದಕ್ಕೆ ಶಾರ್ಟ್ ಕಟ್ ಇದೆ, ಅದೇನೇನು ಅಂತ ಹೇಳ್ತೀನಿ. ನಾವೇನ್ ಮಾಡ್ಬೇಕು, ಅದು ವಿತ್ ಈಕ್ವಲ್ ಡಿಸ್ಟೆನ್ಸ್ ಅದು ಡಿವೈಡ್ ಆಗುತ್ತೆ. ಆಟೋ ಕಡೆ ತಗೋಬಿಡುತ್ತೆ. ನೀನೇನು ಹೇಳ್ಬೇಡ ಮರೆ, ನಾನೇ ತಗೊಂಡು ಈಕ್ವಲ್ ಡಿಸ್ಟೆನ್ಸ್ ನ ಮಾಡ್ಕೊಡ್ತೀನಿ ಅಂತ. ಅದ್ ಹೇಗೆ ಅಂತ ಹೇಳಿದ್ರೆ, ಡಬಲ್ ಕ್ಲಿಕ್ ಮಾಡಿದೆ, 2D ಮಾಡೆಲ್ ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ನಾನು ಮೂವ್ ಬಟನ್ ಪ್ರೆಸ್ ಮಾಡ್ಕೊಂಡೆ, ಇಲ್ಲಿ ಕ್ಲಿಕ್ ಮಾಡಿದೆ, ಕಂಟ್ರೋಲ್ ಪ್ರೆಸ್ ಮಾಡಿದೆ, ಅದು ಕಾಪಿ ಆಯ್ತು. ನಾವು ಎಲ್ಲಿ ತನಕ ಬೇಕು ಅನ್ನೋದನ್ನ ಫಸ್ಟ್ ಗೊತ್ತು ಮಾಡ್ಕೋಬೇಕು. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ, ಸಿಂಪಲ್ ಆಗಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಂದ್ರೆ ಇದು ಎಲ್ಲಿ ಯೂಸ್ ಆಗುತ್ತೆ, ಯಾವ ರೀತಿ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಕೋಬೇಕು ಅಂತ. ಇಲ್ಲಿ ಕ್ಲಿಕ್ ಮಾಡಿದೆ ನಾನು. ಇವಾಗ ಇದ್ರ ಮಿಡಲ್ ಅಲ್ಲಿ 10 ನಂಬರ್ಸ್ ಬೇಕು ನನಗೆ. ನಾನೇನ್ ಮಾಡ್ತೀನಿ, 10 ಅಂತ ಪ್ರೆಸ್ ಮಾಡ್ತೀನಿ. ನಾನು ನಿಮಗೆ ಕಾಣದೆ ಹೋದ್ರೆ ನಾನು ಇಲ್ಲಿ ಟೂಲ್ ಬಾರ್ ಅಲ್ಲಿ ಮೆಜರ್ಮೆಂಟ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಮತ್ತೆ ಫಸ್ಟ್ ಇಂದನೇ ಟೈಪ್ ಮಾಡ್ತೀನಿ. 10 ಇಲ್ಲಿ ಕಾಪಿ ಮಾಡಿ ಇಟ್ಟಿದ್ದೀನಿ, ನಾನು ಇನ್ನೇನು ಪ್ರೆಸ್ ಮಾಡಿಲ್ಲ. 10 ಅಂತ ಪ್ರೆಸ್ ಮಾಡಿದೆ, ಸ್ಲ್ಯಾಶ್ ಅಂತ ನಿಮ್ ಕೀಬೋರ್ಡ್ ಅಲ್ಲಿ ಇರುತ್ತೆ, ಸ್ಲ್ಯಾಶ್ ಬಟನ್, ಎಂಟರ್. ನೋಡಿ ಇವಾಗ ಮಿಡಲ್ ಅಲ್ಲಿ 10 ಕ್ರಿಯೇಟ್ ಆಯ್ತು. 10 ಬೇಡ, ಅದು ಜಾಸ್ತಿ ಮರ್ಜ್ ಆಗ್ತಾ ಇದೆ. ನಾನು ಇವಾಗ ಒಂದು 5 ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡೆ ನೋಡಿ, ಮೂವ್ ಬಟನ್ ಪ್ರೆಸ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಪ್ರೆಸ್ ಮಾಡಿದೆ, ಒಂದು ಪ್ಲೇಸಿಗೆ ತಗೊಂಡೋಗಿ ಪ್ಲೇಸ್ ಮಾಡಿದ್ದೀನಿ. ಇವಾಗ ಇದ್ರ ಮಿಡಲ್ ಅಲ್ಲಿ 3 ನಂಬರ್ ಬೇಕು ಅನ್ಕೊಳ್ಳಿ, 3 ಎಂಟರ್. ನೋಡಿ ನಮಗೆ ಅದ್ರ ಮಿಡಲ್ ಅಲ್ಲಿ 3 ಅಂತ ಟೈಪ್ ಮಾಡಿದ್ರೆ 2 ನಂಬರ್ ಬರುತ್ತೆ. ಇವಾಗ ನಾನು 4 ಅಂತ ಟೈಪ್ ಮಾಡ್ತೀನಿ ನೋಡಿ, ಅದ್ರ ಮಿಡಲ್ ಅಲ್ಲಿ 3 ನಂಬರ್ ಬರುತ್ತೆ. ಇದನ್ನ ಇವಾಗ ಕಾಪಿ ಮಾಡ್ತಾ ಇದ್ದೀನಿ, ಒಂದ್ ಕಡೆ ಕಾಪಿ ಮಾಡಿದೆ. ನಾನಿಗೂ ಇವಾಗ ಅದ್ರ ಮಿಡಲ್ ಅಲ್ಲಿ 4 ನಂಬರ್ ಬೇಕು, 4 ಎಂಟರ್. ನೋಡಿ 3 ಆಯ್ತು. ಅದನ್ನು ಸೇರಿಸ್ಕೊಂಡು ಅದು 4 ಅಂತ ತಗೊಳುತ್ತೆ. ಅದ್ರ ಮಿಡಲ್ ಅಲ್ಲಿ 3 ನಂಬರ್ ಬರುತ್ತೆ. ಮತ್ತೆ ಆ ಸ್ಲ್ಯಾಶ್ ಅನ್ನೋದು ಇನ್ನೊಂದು ಆಪ್ಷನ್ ಇದೆ, ಅದನ್ನು ಹೇಳ್ತೀನಿ ನಿಮಗೆ. ಈಗ ಡಬಲ್ ಕ್ಲಿಕ್ ಮಾಡಿದೆ, ಅದ್ರ ಮೇಲೆ ಮೂವ್ ಆಪ್ಷನ್ ತಗೊಂಡೆ, ಕಂಟ್ರೋಲ್ ಪ್ರೆಸ್ ಮಾಡಿದೆ, ಇಲ್ಲಿ ಪ್ಲೇಸ್ ಮಾಡಿದೆ. ನೀವು ಆ ಸ್ಲ್ಯಾಶ್ ಅನ್ನೋದನ್ನ ಆಫ್ಟರ್ ದಿ ನಂಬರ್ನು ಹಾಕ್ಬೋದು, ಬಿಫೋರ್ ದಿ ನಂಬರ್ನು ಹಾಕ್ಬೋದು. ಇವಾಗ ನಾನು /4 ಅಂತ ಕೊಡ್ತಾ ಇದ್ದೀನಿ ನೋಡಿ, ಎಂಟರ್. ನೋಡಿ ಕ್ರಿಯೇಟ್ ಆಯ್ತು. ನೀವು ಈ ಸ್ಲ್ಯಾಶ್ ಅನ್ನ 4 ಹಿಂದೆನೂ ಹಾಕ್ಬೋದು, 4 ಮುಂದೆನೂ ಹಾಕ್ಬೋದು, ಅದು ಕರೆಕ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ರೀತಿ ನೀವು ಎಲ್ಲಿ ಯೂಸ್ ಆಗುತ್ತೆ ಇದು ಅಂತ ನೀವು ಕೇಳೋದಾದ್ರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ಯೂಸ್ ಆಗುತ್ತೆ ಅದು ಕರೆಕ್ಟ್ ಆಗಿ ಅಂತ. ಇವಾಗ ನಾನು ಒಂದು ರೈಲಿಂಗ್ಸ್ ಅನ್ನ ಮಾಡ್ಕೊಳ್ತೀನಿ, ಬೇಗ ಒಂದು ರೈಲಿಂಗ್ಸ್ ಅನ್ನು ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಇಷ್ಟು ಏರಿಯಾದಲ್ಲಿ ರೈಲಿಂಗ್ಸ್ ಬೇಕು ನನಗೆ. ಇಲ್ಲಿ ಸರ್ಕಲ್ ಡ್ರಾ ಮಾಡ್ಕೊಳ್ತಿದ್ದೀನಿ. ಸುಮ್ಮನೆ ಮಾಡ್ಕೊಳ್ತಿರೋದು, ನಿಮಗೆ ಒಂದು ಎಕ್ಸಾಂಪಲ್ನ ತೋರ್ಸೋಕಷ್ಟೇ. ಇಲ್ಲಿ ಸರ್ಕಲ್ನ ಡ್ರಾ ಮಾಡಿದೆ, ಮತ್ತೆ ಇಲ್ಲೊಂದು ಸರ್ಕಲ್ನ ಡ್ರಾ ಮಾಡಿದೆ. ಇವಾಗ ಅದನ್ನ ಪುಲ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನಿಮಗೆ ಎಲ್ಲಿ ನೋಡಿ, ರೈಲಿಂಗ್ಸ್ನ ನಾವು ಬಿಲ್ಡಿಂಗ್ ಅಲ್ಲಿ ಕೊಡ್ತೀವಲ್ವಾ, ಸೊ ಅಲ್ಲಿ ನಮಗೆ ಈ ಆಪ್ಷನ್ ಕ್ಲೀನ್ ಆಗಿ ಯೂಸ್ ಆಗುತ್ತೆ. ನೋಡಿ ಇದೇ ಸ್ಟ್ರೈಟ್ ಬರ್ಬೇಕಂದ್ರೆ ನಾವು ತಗೊಂಡೋಗಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕು, ಅದೇ ರೀತಿ ಕರೆಕ್ಟ್ ಆಗಿ ಕೂರುತ್ತೆ. ಈಗ ನಾನು ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಆಯ್ತು, ಮೂವ್ ಬಟನ್ ಪ್ರೆಸ್ ಮಾಡಿದೆ, ನೆಕ್ಸ್ಟ್ ಅದನ್ನ ಮೂವ್ ಮಾಡ್ತಿದ್ದೀನಿ, ಕಂಟ್ರೋಲ್ ಪ್ರೆಸ್ ಮಾಡಿದೆ, ಅದು ಕಾಪಿ ಆಯ್ತು. ನಾನು ಇವಾಗ ಅದನ್ನ ತಗೊಂಡೋಗಿ ಇಲ್ಲಿಗೆ ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿ ಆದ್ಮೇಲೆ ಇದ್ರ ಮಿಡಲ್ ಅಲ್ಲಿ ನನಗೆ ರೈಲಿಂಗ್ಸ್ 10 ನಂಬರ್ಸ್ ಬೇಕು, 10 ಎಂಟರ್. ನೀವು ನೋಡ್ಬೋದು ರೈಲಿಂಗ್ಸ್ ಕರೆಕ್ಟ್ ಆಗಿ 10 ಆಗಿ ಕರೆಕ್ಟ್ ಒಂದೇ ಲೈನ್ ಅಲ್ಲಿ ಬಂತು. ನೀವು ಟೈಮ್ ಎಷ್ಟು ಸೇವ್ ಆಯ್ತು ನೋಡಿ. ಮತ್ತೆ ಇದನ್ನು ಕೂಡ ಅಷ್ಟೇ, ಡಬಲ್ ಕ್ಲಿಕ್ ಮಾಡಬೇಕು, ಮೂವ್ ಬಟನ್ ಪ್ರೆಸ್ ಮಾಡಬೇಕು, ಈ ತರ ಮೂವ್ ಮಾಡ್ಕೊಳ್ಳಿ, ಕಂಟ್ರೋಲ್ ಪ್ರೆಸ್ ಮಾಡಿ, ಅವಾಗ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಲ್ಲಿ ಬೇಕು ಕ್ರಿಯೇಟ್ ಮಾಡ್ಕೊಳ್ಳಿ, 10 ಎಂಟರ್. ನೋಡಿ 10 ಕ್ರಿಯೇಟ್ ಆಯ್ತು. ಈ ರೀತಿ ನಾವು ಒಂದು ಆಬ್ಜೆಕ್ಟ್ ನ ಬೇರೆ ರೀತಿ ಕಾಪಿ ಮಾಡಿ ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಸಿಂಪಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ಲಿ, ಹೋಗ್ತಾ ಬಿಲ್ಡಿಂಗ್ ನ ನಾವು ಮಾಡೆಲ್ ಮಾಡಕ್ ಹೋದಾಗ ನಮಗೆ ಅವಾಗ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ನಿಮಗೆ ನೀಟಾಗಿ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದನ್ನ ಯಾವತ್ತೂ ಮರೆಯೋಕೋಬೇಡಿ ಇಂಜಿನಿಯರ್ಸ್. ನೆಕ್ಸ್ಟ್ ಇವಾಗ ಅದೆಲ್ಲ ಇನ್ನೊಂದು ಆಪ್ಷನ್ ಇದೆ ನೋಡಿ. ನಾವು ಒಂದು ಟೂಲ್ ಬಗ್ಗೆನೇ ತುಂಬಾ ಇರುತ್ತೆ ಕಲ್ತ್ಕೊಳ್ಳೋದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದೆ, ಮೂವ್ ಬಟನ್, ಇವಾಗ ಕಂಟ್ರೋಲ್ ಪ್ರೆಸ್ ಮಾಡಿದ್ದೀನಿ. ನನಗೆ ಇವಾಗ ನಾನೇನ್ ಮಾಡ್ತಿದ್ದೆ, ಇಲ್ಲಿ ತನಕ ಪ್ಲೇಸ್ ಮಾಡಿ ಮಿಡಲ್ ಅಲ್ಲಿ ತಗೊಳ್ತಿದ್ದೆ. ಇವಾಗ ನಾನು
ಇಲ್ಲೇನು ಡ್ರಾ ಮಾಡ್ತೀನಿ, ಡಬಲ್ ಕ್ಲಿಕ್ ಮಾಡಿದೆ, ಮೂವ್ ಬಟನು ಇಲ್ಲಿ ಪ್ಲೇಸ್ ಮಾಡಿದೆ. ನನಗೆ ಇದೇ ಥರದ್ದು ನನಗೆ ಮುಂದೆ ಬರಬೇಕು, ಮಿಡಲಲ್ಲಿ ಬೇಡ, ಮುಂದೆ ಬರಬೇಕು ಅಂತ ಹೇಳಿದ್ರೆ ನೀವು ಇಂಟು 6 ಎಂಟರ್ ನೋಡಿ. 6 ಟೈಪ್ ಮಾಡಿದ್ರೆ 1 2 3 4 5 ಇದನ್ನು ಸೇರಿಸಿ 6 ತಗೊಂಡಿದೆ. 5 ಆಬ್ಜೆಕ್ಟ್ 6 ಆಯ್ತು ಟೋಟಲ್ ಆಗಿ. ಆ ರೀತಿ ಇದನ್ನು ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಒಂದು ರೆಕ್ಟ್ಯಾಂಗಲ್ ಇದೆ, ನಾನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಮೂವ್ ಬಟನ್ನ ತಗೊಳ್ತಾ ಇದ್ದೀನಿ, ಕ್ಲಿಕ್ ಮಾಡಿದೆ ಪಾಯಿಂಟ್ ಮೇಲೆ, ಅದು ಎಲ್ಲ ಕಡೆ ಮೂವ್ ಆಗ್ತಾ ಇದೆ. ಕಂಟ್ರೋಲ್ ಪ್ರೆಸ್ ಮಾಡಿದೆ, ಅದು ಕಾಪಿ ಆಯಿತು. ಎಲ್ಲಿ ಬೇಕು ಅಲ್ಲಿಗೆ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟು ಇದು ಹಿಂಗೆ ಇನ್ನೇನು ಮಾಡೋಂಗಿಲ್ಲ, ಅದು ಹಂಗೆ ಇರುತ್ತೆ. ನೀವು ಇಂಟು ಇರುತ್ತೆ ನೋಡಿ, ಸ್ಲ್ಯಾಶ್ ಪಕ್ಕನೇ ಇರುತ್ತೆ, ಅದು ಇಂಟು ನಾವು ಕೀಬೋರ್ಡಲ್ಲಿ ಸಿಗುತ್ತೆ ನಿಮ್ಗದು. ಇಂಟು 6 ಎಂಟರ್ ನೋಡಿ, 6 ಕ್ರಿಯೇಟ್ ಆಯಿತು. ಇಲ್ಲೂ ಅದೇ ಥರ ನಾವು ಆ ಇಂಟು ಅಂತ ಏನು ಆಪ್ಷನ್ ಇರುತ್ತೆ ಅದನ್ನ ಬಿಫೋರ್ ಆದ್ರೂ ಕೊಡ್ಬೋದು, ಆಫ್ಟರ್ ಆದ್ರೂ ಕೊಡ್ಬೋದು. ನೋಡಿ ನಾನು ನಿಮಗೆ ತೋರಿಸ್ತೀನಿ. 6 ಫಸ್ಟೇ ಕೊಡ್ತಿದ್ದೀನಿ, ಇವಾಗ ಫಸ್ಟ್ ಎಲ್ಲ ಪ್ರೀವಿಯಸ್ ಕೊಟ್ಟಿದ್ದೆ. 6 ಸಾರಿ ಬ್ಯಾಕ್ ಸ್ಪೇಸು 6 ಇಂಟು ಎಂಟರ್ ನೋಡಿ, ನಮಗೆ ಕರೆಕ್ಟಾಗಿ ಕ್ರಿಯೇಟ್ ಆಯಿತು. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸಿಂಪಲ್ ಆಗಿ ಒಂದು ಅದನ್ನು ಕೂಡ ಮಾಡಿ ತೋರಿಸ್ತೀನಿ, ನಿಮಗೆ ಕನ್ಫ್ಯೂಸ್ ಇರಬಾರ್ದು ಎಲ್ಲಿ ಯೂಸ್ ಆಗ್ಬೋದು ಅಂತ. ನಾನು ಇವಾಗ ಒಂದು ಸ್ಟೇರ್ ಕೇಸನ್ನು ಡ್ರಾ ಮಾಡ್ತೀನಿ ಅನ್ಕೊಳ್ಳಿ. ಸುಮ್ಮನೆ ಒಂದು ಮೆಜರ್ ಮಾಡ್ತಿಲ್ಲ ನಾನು, ಟೈಮ್ ಆಗುತ್ತೆ ಅಂತ ಸುಮ್ಮನೆ. ಇದೊಂದು 6 ಇಂಚ್ ಅನ್ಕೊಳ್ಳೋಣ. ಓಕೆ, ಬೇಡ 6 ಇಂಚು. ಓಕೆ, ಇಷ್ಟು. ಇದು ಸ್ಟೇರ್ ಕೇಸ್ದು ಒಂದು ಸ್ಟೆಪ್ ಆಯಿತು. ನನಗಿವಾಗ ಸ್ಟೇರ್ ಕೇಸಲ್ಲಿ ಇಲ್ಲಿ 6th ಸ್ಟೆಪ್ ಬರಬೇಕು ಅಂತ ನಾನು ಅನ್ಕೊಂಡಿರ್ತೀನಿ. ನಾನೇನು ಮಾಡ್ತೀನಿ, ಇದನ್ನ ಟ್ರಿಬಲ್ ಕ್ಲಿಕ್ ಮಾಡಬೇಕು 3D ಮಾಡೋದಕ್ಕೆ. ನೋಡಿ ಕ್ಲಿಕ್ ಆಯಿತು. ಇವಾಗ ಮೂವ್ ಬಟನ್ನ ಪ್ರೆಸ್ ಮಾಡಿಕೊಂಡೆ, ಇಲ್ಲಿ ಕ್ಲಿಕ್ ಮಾಡಿದೆ, ಕಂಟ್ರೋಲು. ನಾನೇನು ಮಾಡ್ತೀನಿ, ಇದನ್ನ ಇದ್ರ ಮೇಲೆ ಪ್ಲೇಸ್ ಮಾಡ್ತಿದ್ದೀನಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಮೇಲೆ ಪ್ಲೇಸ್ ಮಾಡಿದೆ. ಇವಾಗ 6 ಇಂಟು ಎಂಟರ್ ನೋಡಿ, ಸ್ಟೆಪ್ ಕ್ರಿಯೇಟ್ ಆಯಿತು. ನೀವು ಎಲ್ಲಿ ಪ್ಲೇಸ್ ಮಾಡಿರ್ತೀರ ಅದ್ರ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾನು ಬೇಕಿದ್ರೆ ಸ್ಟೇರ್ ಕೇಸನ್ನೇ ಕ್ರಿಯೇಟ್ ಮಾಡಿಬಿಡ್ತೀನಿ. ಒಂದು ನಾರ್ಮಲ್ ಆಗಿ ಸ್ಟೇರ್ ಕೇಸು 2 feet 6 inch ತಗೊಳ್ತಿದ್ದೀನಿ. 2 feet 6 inch ವಿಡ್ತು. ಝೂಮ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದು ಥ್ರೆಡ್ 2 ಇಂಚು ಎಂಟರು. ಇದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 feet 6 inch ಕೂಡ ಅವಶ್ಯಕತೆ ಇರಲ್ಲ. ಪ್ರೆಸ್ ಮಾಡ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ಮತ್ತೆ ಕರೆಕ್ಟಾಗಿ ಇದು ಸ್ಟ್ರೈಟ್ ತಗೊಳ್ತೀನಿ, ಇಲ್ಲಿ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಒಂದು ರೈಸರು 6 inch ಹೈಟ್ ಇರುತ್ತೆ. 6 inch ಎಂಟರು. ಒಂದು ಸ್ಟೆಪ್ ಕ್ರಿಯೇಟ್ ಆಯಿತು. ಇವಾಗ ನಾನು ಸ್ಟೇರ್ ಕೇಸು ಸ್ಟೆಪ್ಗಳು ಡ್ರಾ ಮಾಡಬೇಕು. ಈಗ 3D ಮಾಡಲ್ ಆಗಿರೋದ್ರಿಂದ 3 ಸಲ ಕ್ಲಿಕ್ ಮಾಡಿದೆ, ಫುಲ್ ಆಬ್ಜೆಕ್ಟ್ ಸೆಲೆಕ್ಟ್ ಆಯಿತು. ಮೂವ್ ಬಟನ್ನ ತಗೊಂಡಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ, ಎಲ್ಲ ಕಡೆ ಮೂವ್ ಆಗ್ತಿದೆ. ಕಂಟ್ರೋಲ್ ಪ್ರೆಸ್ ಮಾಡಿದೆ. ಈಗ ಇದ್ರ ಮೇಲೆ ಪ್ಲೇಸ್ ಮಾಡ್ತಿದ್ದೀನಿ. ನೀವು ಅದೇ ಕೆಳಗಡೆ ಪ್ಲೇಸ್ ಮಾಡಿಬಿಟ್ಟು 6 ಇಂಟು ಅಂತ ಕೊಟ್ಟರೆ ನೀವು ಕೆಳಗಡೆ ಹೋಗುತ್ತೆ. ಅದೇ ನೀವು ಅದ್ರ ಮೇಲೆ ಪ್ಲೇಸ್ ಮಾಡಿದ್ರೆ 3 ಸಲ ಕ್ಲಿಕ್ ಮಾಡಿದೆ, ಮೂವ್ ಬಟನ್ನು, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ 6 ಇಂಟು ಅಂತ ಪ್ರೆಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಸ್ಟೇರ್ ಕೇಸು ಕ್ರಿಯೇಟ್ ಆಗುತ್ತೆ. ಈ ರೀತಿ ಇಂಜಿನಿಯರ್ಸ್ ನಾವು ಒಂದು ಸ್ಟೇರ್ ಕೇಸನ್ನು ಡ್ರಾ ಮಾಡಬೇಕಾದ್ರೆ ಈ 6 ಇಂಟು ಅನ್ನೋದೇನು ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತೆ ಇದೇ ರೀತಿ ಎಲ್ಲ ಇನ್ನೊಂದಿದೆ, ನಾನು 3 ಸಲ ಮತ್ತೆ ಕ್ಲಿಕ್ ಮಾಡ್ತಿದ್ದೀನಿ. ಡಿವೈಡ್ ಬೈ ಬರುತ್ತಲ್ಲ, ಅದನ್ನ ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ ಇಂಟು, ನನಗೆ ಇವಾಗ ಹೈಟ್ನ ನಾವು ಆದರೆ ಮೊದಲೇ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಈ ಪ್ಲೇಸಲ್ಲಿ ಎಲ್ಲೋ ತಗೊಂಡೋದೆ ಅನ್ಕೊಳ್ಳಿ, ಇದು ಕರೆಕ್ಟಾಗಿ ಬರಲ್ಲ, ಬಟ್ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ಅದು ಕರೆಕ್ಟಾಗಿ ಬರಬೇಕು ಅಂದ್ರೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 3 ಸಲ ಕ್ಲಿಕ್ ಮಾಡಿದೆ. ನನಗೆ ಇವಾಗ ಇಲ್ಲಿಂದ ಒಂದು 5 feetಗೆ ಅದನ್ನು ಡ್ರಾ ಮಾಡ್ಕೊಳ್ತೀನಿ. 5 feet ಎಂಟರು. ಓಕೆ, 5 feet ಆಯಿತು. ಅಂದರೆ ನಾನು ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಆ ಸ್ಲ್ಯಾಶ್ ಅನ್ನೋದನ್ನ ಇಲ್ಲಿ ಹೇಗೆ ಯೂಸ್ ಮಾಡ್ಬೋದು ಸ್ಟೇರ್ ಕೇಸಲ್ಲಿ ಅಂತ. 3 ಸಲ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಅದನ್ನ ಮೇಲಕ್ಕೆ ಮೂವ್ ಮಾಡ್ಕೊಳ್ತೀನಿ. ಮತ್ತೆ ಆ್ಯರೋ ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಟಾಗಿ ನನಗೆ ಅದೇ ಪ್ಲೇನಲ್ಲಿ ಲಾಕ್ ಆಗುತ್ತೆ. ಇಲ್ಲೂ ಕೂಡ 5 feet ಎಂಟರ್ ಅಂತ ಕೊಡ್ತಿದ್ದೀನಿ. ಈಗ ಅದು ಇಲ್ಲಿ ಲಾಕ್ ಆಯಿತು. ನೆಕ್ಸ್ಟು ನಾವು ಇವಾಗ ಇದ್ರ ಮಿಡಲಲ್ಲಿ ಅದು ಬರಬೇಕು ಅಂತ ಹೇಳಿದ್ರೆ, ಓಕೆ, ನಾನು ಅದನ್ನು ಟ್ರಿಬಲ್ ಕ್ಲಿಕ್ ಮಾಡಿದೆ, ಇಲ್ಲಿ ಕ್ಲಿಕ್ ಮಾಡಿದೆ, 6 ಎಂಟರ್. ಓಕೆ, ವರ್ಕ್ ಆಗಲ್ಲ. ಓಕೆ, ನೋಡಿ ನನಗೂ ಕನ್ಫ್ಯೂಸ್ ಆಗಿಬಿಡ್ತೀನಿ. ನಾನು ಬೇರೆ ಸಾಫ್ಟ್ವೇರ್ ಯೂಸ್ ಮಾಡಿ ನಾನು ಮರ್ತ್ಕೊಂಡೆ. ಓಕೆ, ಸಾರಿ. ನಾನು ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಹೇಳ್ತೀನಿ ನೋಡಿ. ನಾವು ಇಲ್ಲಿ ಕಾಪಿ ಮಾಡ್ಕೋಬಾರ್ದು. 3 ಸಲ ಕ್ಲಿಕ್ ಮಾಡಿಬಿಟ್ಟು ಮೂವ್ ಬಟನ್ನ ಪ್ರೆಸ್ ಮಾಡಿ, ಕಂಟ್ರೋಲು, ಇಲ್ಲಿ ನಮಗೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ, ರೆಡ್ ಆಕ್ಸಿಸಲ್ಲಿ ಹೋಗುತ್ತೆ, ಬಟ್ ಅದು ಮೇಲಕ್ಕೆ ಮೂವ್ ಆಗಲ್ಲ. ಆ್ಯರೋ ಪ್ರೆಸ್ ಮಾಡಿದ್ರೆ ಮೇಲಕ್ಕೆ ಮಾತ್ರ ಲಾಕ್ ಆಗುತ್ತೆ. ಬಟ್ ನಮಗದು ಬೇಡ. ನಾವೇನು ಮಾಡೋಣ, ಇದು ಸಿಂಪಲ್ ವರ್ಕ್ ಆಗೋದು ಹೇಳ್ತಿದ್ದೀನಿ, ಬಟ್ ಇದು ಆ್ಯಕ್ಚುಯಲ್ ಮೆಥಡ್ ಅಲ್ಲ. ಸಿಂಪಲ್ ಆಗಿ ಆ ಸ್ಲ್ಯಾಶ್ ಅನ್ನೋದನ್ನ ತೋರ್ಸೋಕೆ ಅಷ್ಟೇ ಹೋಗ್ತಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದೆ. ಈಗ ನಾನು 5 ಸ್ಲ್ಯಾಶ್ ಅಂತ ಎಂಟರ್ ಕೊಟ್ಟೆ ನೋಡಿ, 5 ಈ ರೀತಿ ಕ್ರಿಯೇಟ್ ಆಗುತ್ತೆ. ಬಟ್ ಇದು ಕರೆಕ್ಟ್ ಮೆಥಡ್ ಅಲ್ಲ.
ಸಿಂಪಲ್ ಆಗಿ ನಾವು ಸ್ಲ್ಯಾಶ್ ಬಟನ್ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ನೋಡಿ ಇವಾಗ ಒಂದು ಆಬ್ಜೆಕ್ಟ್ ಒಂದು ಟೂಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕೇ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಇನ್ನೊಂದು ನೋಡಿ ನಾವು ಯಾವಾಗ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ ತುಂಬ ಟೈಮ್ ಹಿಡಿಯುತ್ತೆ. ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದಿಷ್ಟು ಇವತ್ತಿಗೆ ಸಾಕು ಇಂಜಿನಿಯರ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ರೊಟೇಟ್ ಮತ್ತು ಸ್ಕೇಲ್ ಆಪ್ಷನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆಯೇ ಇಂಜಿನಿಯರ್ಸ್, ಕಾರ್ಮಿಕರನ್ನ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.